ಏರಿಯಾ ಆಫ್ ಟ್ರಯಾಂಗಲ್. ಹೇಳಿ ಫಾರ್ಮುಲಾ. ಏರಿಯಾ ಆಫ್ ಟ್ರಯಾಂಗಲ್ ಹೇಳಿ ಫಾರ್ಮುಲಾ ಬೇಗ. ಡೆಲ್ಟಾ ಇಸ್ ಈಕ್ವಲ್ ಟು ಫಸ್ಟ್ ಹೇಳಬೇಕಿತ್ತು, ಇರಲಿ. ಡೆಲ್ಟಾ ಇಸ್ ಈಕ್ವಲ್ ಟು 1/2 ಟೈಮ್ಸ್ ವರ್ಟಿಸಿಸ್ ಹೇಳ್ಬೇಕಲ್ವಾ. ಏರಿಯಾ ಆಫ್ ಟ್ರಯಾಂಗಲ್ ಹೇಳ್ಬೇಕಂದ್ರೆ ವಿತ್ ವರ್ಟಿಸಿಸ್ x1 y1 x2 y2 and x3 y3 ತಗೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟಿಸಿಸ್ x1 y1 x2 y2 x3 y3 ಏನ್ ಬರುತ್ತೆ ಆನ್ಸರು? ಡಿಟರ್ಮಿನೆಂಟ್ ಅಂತ ಡೆಲ್ಟಾ ಇಸ್ ಈಕ್ವಲ್ ಟು 1/2 ಟೈಮ್ಸ್ x1 y1 1 x2 y2 1 x3 y3 1. ಇಟ್ ಗಿವ್ಸ್ ದ ಏರಿಯಾ ಆಫ್ ಟ್ರಯಾಂಗಲ್. ಆಯ್ತಾ? ಇದ್ರಲ್ಲಿ 3 ಕೇಸ್ ಪ್ರಾಬ್ಲಮ್ ಹೇಳಿದೆ. ನಿಮ್ಮ ಬೋರ್ಡಿಗೆ ಎಷ್ಟು ಕೇಸ್ ಪ್ರಾಬ್ಲಮ್ ಹೇಳಿದೆ? 3 ಟೈಪ್ ಆಫ್ ಪ್ರಾಬ್ಲಮ್ ಹೇಳಿದೆ. ಯಾವುದು 3 ಟೈಪು? ಫಸ್ಟ್ ಟೈಪ್ ಡೈರೆಕ್ಟ್ ಆಗಿ 3 ಪಾಯಿಂಟ್ ಕೊಡ್ತಿದ್ರು, ಡೈರೆಕ್ಟ್ ಆಗಿ 3 ಪಾಯಿಂಟ್ ಕೊಟ್ಟು ಏನು ಫೈಂಡ್ ಔಟ್ ಮಾಡಿ? ಡೈರೆಕ್ಟ್ ಆಗಿ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ. ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ 2 ಪಾಯಿಂಟ್ ಕರೆಕ್ಟ್ ಕೊಡ್ತಿದ್ರು, 1 ಪಾಯಿಂಟಲ್ಲಿ ಏನು ಸೇರಿಸ್ಬಿಡ್ತಿದ್ರು? ಕೆ ಅನ್ನೋ ನಂಬರ್ ಸೇರಿಸ್ಬಿಡ್ತಿದ್ರು. ಇದ್ರ ಜೊತೆಗೆ ಅಡಿಷನಲ್ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ರು. ಏನು ಕೊಡ್ತಿದ್ರು? ಡೆಲ್ಟಾ ಕೊಡ್ತಿದ್ರು. ಅಂದ್ರೆ ಏನರ್ಥ? ಏರಿಯಾ ಕೊಟ್ಟು 3 ಪಾಯಿಂಟ್ ಕೊಟ್ಟು 1ನ ಕೆ ಅಂತ ಕರೆದ್ಬಿಡ್ತಿದ್ರಲ್ವಾ. ಏನು ಕೇಳ್ತಿದ್ರು ಕ್ವಶನ್? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೆಕೆಂಡ್ ಟೈಪು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕೆಗೆ ಎಷ್ಟು ವ್ಯಾಲ್ಯೂ ಬರುತ್ತೆ? 2 ವ್ಯಾಲ್ಯೂಸ್ ಬರುತ್ತೆ. ಏನು ಯಾವಾಗ 2 ವ್ಯಾಲ್ಯೂಸ್ ಬರುತ್ತೆ? ಈ ಏರಿಯಾಗೆ 1 ಟೈಮ್ ಪ್ಲಸ್ ತಗೋಬೇಕು, ಇನ್ನೊಂದು ಟೈಮು ಮೈನಸ್ ತಗೋಬೇಕು. ಥರ್ಡ್ ಕೇಸ್ 2 ಪಾಯಿಂಟ್ ಕೊಡ್ತಾರೆ. ಏನು ಕೇಳ್ತಾರೆ? ಈಕ್ವೇಶನ್ ಆಫ್ 2 ಪಾಯಿಂಟ್ ಕೊಟ್ಟು ಏನು ಕೇಳ್ತಾರೆ? ಈಕ್ವೇಶನ್ ಆಫ್ ಲೈನ್ ಕೇಳ್ತಿದ್ರು. ನೆನಪಿದ್ಯಾ? ಏನು ಮಾಡ್ತಿದ್ವಿ? ಲೆಟ್ x, y ಬಿ ಎನಿ ಪಾಯಿಂಟ್ ಒಂದು ಲೈನ್ ಅಂತ ತಗೊಂಡು ಆ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಈಕ್ವಲ್ ಟು 0, ಏರಿಯಾ ಈಕ್ವಲ್ ಟು 0 ಆಗುತ್ತಲ್ಲ ಲೈನ್ ಅಂದ್ರೆ ಈಕ್ವಲ್ ಟು 0 ಮಾಡ್ಕೊಂಡು ಏನು ಮಾಡ್ತಿದ್ವಿ? ಈಕ್ವೇಶನ್ ಆಫ್ ಲೈನ್ ಫೈಂಡ್ ಔಟ್ ಮಾಡಿದ್ವಿ. ನಿಮ್ಮ ಬೋರ್ಡಿಗೆ ಇಂಪಾರ್ಟೆಂಟ್ ಇಂಥದ್ದು. ನಿಮ್ಮ CET ಒಂದೊಂದು ಕ್ವಶನ್ ಕಾಣ್ಲಿಕ್ಕೆ ಸಿಗುತ್ತೆ ಅವಾಗ. ಬಟ್ ನಿಮ್ಮ ಬೋರ್ಡಿಗೆ ಇದು 3ರಲ್ಲಿ ಒಂದು ಯಾವ್ದಾದ್ರು 1 ಟೈಪ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 2 ಮಾರ್ಕ್ಸಿಗೆ ಬರುತ್ತೆ ಆನ್ಯುವಲ್ಗೆ. ಚೆನ್ನಾಗಿ ನೆನಪಿರಲಿ. ಆಯ್ತಾ? ಫಾರ್ಮುಲಾ ಏನು? ಡೆಲ್ಟಾ ಇಸ್ ಈಕ್ವಲ್ ಟು 1/2 ಟೈಮ್ಸ್ x1 y1 1 x2 y2 1 x3 y3 1. ಅರ್ಥ ಆಗ್ತಿದ್ಯಾ? ಅದಾದ್ಮೇಲೆ ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ರೆ, ಶೋ ದಟ್ ದ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ರೆ ಏನ್ ಪ್ರೂವ್ ಮಾಡಿದ್ರೆ ಸಾಕು? ಕೊಲಿನಿಯರ್ ಪಾಯಿಂಟ್ಸ್ ಅಂದ್ರೆ ಏನು? ABC ನ ಕೊಲಿನಿಯರ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ ಏನಾಗಿರ್ಬೇಕು? ಈ 3 ಪಾಯಿಂಟ್ ಎಲ್ಲಿರಬೇಕು? ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇರಬೇಕು. ಅರ್ಥ ಆಗ್ತಿದ್ಯಾ? ಕೇಳಿಸ್ಕೊಳ್ಳಿ. ನಿಮಗೆ ಶೋ ದಟ್ ಅದನ್ನು ಕೇಳ್ಬೋದು. ಈ 3 ಟೈಪ್ ಬಿಟ್ಟು ಅದೊಂದು ಟೈಪ್ ಕೇಳ್ಬೋದು. ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೇಳ್ಬೋದು. ಕೊಲಿನಿಯರ್ ಅಂದ್ರೆ 3 ಪಾಯಿಂಟ್ ಕೊಟ್ಟಿರ್ತಾರೆ, ಅದನ್ನು ಕೊಲಿನಿಯರ್ ಅಂತ ತೋರಿಸ್ಬೇಕು. ಏನಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. ಏರಿಯಾ 0 ಅಂತ ತೋರಿಸಿದ್ರೆ ಸಾಕು. ಏನ್ 0 ಅಂತ ತೋರಿಸಿದ್ರೆ ಸಾಕು? ಏರಿಯಾ 0 ಅಂತ ತೋರಿಸಿದ್ರೆ ಸಾಕು. ಏರಿಯಾ 0 ಅಂದ್ರೆ ಅರ್ಥ ಏನು? ಥರ್ಡ್ ಪಾಯಿಂಟ್ ಕೂಡ ಎಲ್ಲಿದೆ ಅಂತ ಅರ್ಥ? ಲೈನ್ ಮೇಲಿದೆ. ಇದನ್ನ ನಾನು ನಿಮ್ಮ ಥಿಯರಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದು ತಾನೆ? ಥಿಯರಿಯಲ್ಲಿ ಆ ಡಯಾಗ್ರಾಮ್ ಅಲ್ಲಿ ಹಾಕಿದ್ರೆ ನೆನಪಿದ್ಯಾ? ಅಟ್ಲೀಸ್ಟ್ ಥರ್ಡ್ ಪಾಯಿಂಟು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮೇಲೆ ಇರಬೇಕು. ಏನ್ ಸಿಗ್ಬೇಕಂದ್ರೆ? ಏರಿಯಾ ಸಿಗ್ಬೇಕಂದ್ರೆ. ಆ ಲೈನ್ ಮೇಲೆ ಇದೆ ಅಂದ್ರೆ ಏರಿಯಾ ಏನು? 0. ದಟ್ ಈಕ್ವಲ್ಸ್ ಟು ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಇಷ್ಟೊತ್ತುವರೆಗೂ ಕತೆ ಮಾತಾಡಿದ್ವಲ್ವಾ? ಅಡ್ಜಾಯಿಂಟು ಅದು ಇದು ಅದೆಲ್ಲ ಯಾವುದಕ್ಕೆ ಮಾತಾಡಿದಂದ್ರೆ ಟು ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಏನಕ್ಕೆ ಬೇಕಾಗಿರೋದು ನನಗೆ? ಟು ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ವಾಟ್ ಇಸ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್? ಎನಿವನ್? ಇದು ಇಲ್ಲಿ ಡೆಫಿನೇಷನ್ ಇಲ್ಲ, ಮ್ಯಾಟ್ರಿಕ್ಸ್ ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ. ವಾಟ್ ಇಸ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್? ಒಂದು ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಅಂದ್ರೆ ಏನು? ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನಿಲ್ಲ, ಗಿವನ್ ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಒಂದು ಗಿವನ್ ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೋ ಈ ಮ್ಯಾಟ್ರಿಕ್ಸ್ನ ಏನಂತ ಕರಿತೀವಿ? ಇನ್ವರ್ಸ್ ಆಫ್ ಎ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಡೆಫಿನೇಷನ್ ಏನಿದ್ರದು? ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ. ನೆನಪಿದೆಯಾ? ಎಲ್ಲಿ ಮಾಡಿರೋದು? ಮ್ಯಾಟ್ರಿಕ್ಸ್ ಅಲ್ಲಿ ಮಾಡಿರೋದು. ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೋ ಆ ಮ್ಯಾಟ್ರಿಕ್ಸ್ನ ಏನಂತ ಕರಿತೀವಿ? ಇನ್ವರ್ಸ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಥವಾ ಇದನ್ನ ಎ ಇನ್ವರ್ಸ್ ಇಂಟು ಎ ಅಂತಂದ್ರೆ ಬರ್ಕೊಳ್ಳಿ. ಎ ಇಂಟು ಎ ಇನ್ವರ್ಸ್ ಆರ್ ಎ ಇನ್ವರ್ಸ್ ಇಂಟು ಎ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 1 ಬರಬೇಕು. 1 ಬರಬೇಕಂದ್ರೆ ಎ ಇಸ್ ಈಕ್ವಲ್ ಟು
2 3 1 2 ತಗೊಳ್ಳಿ. ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ, ಬಿ ಇಸ್ ಈಕ್ವಲ್ ಟು 2 -3 -1 2 ತಗೊಳ್ಳಿ. ಈ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಆಗಿದೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡಿದ್ರೆ ಸಾಕು, ನಾನು ಪ್ರಾಡಕ್ಟ್ ತೆಗೆದ್ರೆ ಸಾಕು. ಬೇಗ ಬೇಗ ಹೇಳಿ, ಎ ಬಿ ಆನ್ಸರ್ ಏನು ಬರುತ್ತೆ? A ಇಂಟು ಬಿ ಏನು ಬರುತ್ತೆ? 1 0 0 1. ಹಾಗಿದ್ರೆ ನೋಡಿ, ಇಲ್ಲಿ ಎಗೆ ಯಾವುದೋ ಮ್ಯಾಟ್ರಿಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಮ್ಯಾಟ್ರಿಕ್ಸ್ ಬರ್ತಿದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತದೆ. ದೇರ್ಫೋರ್ ಬಿನ ಏನಂತ ಕರೆಯೋದು? ಇನ್ವರ್ಸ್ ಆಫ್ ಎ ಅಂತ ಕರಿತೀಯ. ಬಿನ ಏನಂತ ಕರೆಯೋದು? ಇನ್ವರ್ಸ್ ಆಫ್ ಎ ಅಂತ ಕರಿತೀಯ. ಒಂದು ವಿಚಾರ ತುಂಬ ಚೆನ್ನಾಗಿ ನೆನಪಿರಲಿ, ಎಗೆ ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಒಂದೇ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು. ಯೂನಿಕ್ನೆಸ್ ಆಫ್ ಇನ್ವರ್ಸ್ ಅಂತ ಹೇಳ್ತೀವಿ. ಇಫ್ ಎ ಇನ್ವರ್ಸ್ ಎಕ್ಸಿಸ್ಟ್ ದೆನ್ ಇಟ್ ಈಸ್ ಯೂನಿಕ್. ನೋಡಿ ಇಲ್ಲಿ, ಈ ಮ್ಯಾಟ್ರಿಕ್ಸ್ನ ಬಿಟ್ಟು ಬೇರೆ ಯಾವುದೇ ಮ್ಯಾಟ್ರಿಕ್ಸ್ ತಗೋ ನೀನು. ಯಾವ ಮ್ಯಾಟ್ರಿಕ್ಸ್ನ ಬಿಟ್ಟು? 2 -3 -1 2. ಈ ಮ್ಯಾಟ್ರಿಕ್ಸ್ನ ಬಿಟ್ಟು ಬೇರೆ ಯಾವುದೇ ಮ್ಯಾಟ್ರಿಕ್ಸ್ ತಗೋ, ಎನಿ ಅದರ್ ಮ್ಯಾಟ್ರಿಕ್ಸ್, ಇಟ್ ವಿಲ್ ನೆವರ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದೆಯಾ? ಅದರ ಅರ್ಥ ಏನು? ಈ ಇನ್ವರ್ಸ್ನ ಬಿಟ್ಟು ಬೇರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಎ ಇನ್ವರ್ಸ್ ನಾನು ಹೇಳೋ ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟು. ಸಿ ಇ ಟಿಗೆ ಯಾವಾಗ ಎಲ್ಲಿಂದ ಕ್ವಶನ್ ಆಗ್ತಾರೋ ನಾನು PYQ ಸಾಲ್ವ್ ಮಾಡಿಸ್ತೀನಿ ನಿಮಗೆ. ಅದೇ ಕೇಳ್ತಾರಾ? ಯಾವಾಗ ಯಾವ ಸೆಂಟೆನ್ಸ್ ಆಗ್ತಾರೋ ಗೊತ್ತಿಲ್ಲ, ಅದಕ್ಕೆ ಹೇಳೋ ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟ್ ಸಿ ಇ ಟಿ ಕ್ಲಾಸಲ್ಲಿ. ಅದಕ್ಕೆ ಹೇಳೋದು, ಎಗೆ ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಆ ಇನ್ವರ್ಸ್ ಏನಾಗಿರುತ್ತೆ? ಯೂನಿಕ್ ಆಗಿರುತ್ತೆ. ಯೂನಿಕ್ ಅಂದರೆ ಮೀನಿಂಗ್ ಏನು? ಒನ್ ಆ್ಯಂಡ್ ಓನ್ಲಿ ಒನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಈ ಮ್ಯಾಟ್ರಿಕ್ಸ್ನ ಬಿಟ್ಟು ಬೇರೆ ಯಾವುದೇ ಮ್ಯಾಟ್ರಿಕ್ಸ್ ತಗೋ, ಇಟ್ ವಿಲ್ ನೆವರ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಈಸ್ ನೆವರ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಟ್ ಈಸ್ ಕಾಲ್ಡ್ ಯೂನಿಕ್ನೆಸ್ ಆಫ್ ಇನ್ವರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಯೂನಿಕ್ನೆಸ್ ಆಫ್. ಇಲ್ಲಿ ಬರುತ್ತಲ್ವಾ, ನಾನು ಡೈರೆಕ್ಟಾಗಿ ಬರುತ್ತೆ. ಅದಕ್ಕೆ ಫಾರ್ಮುಲಾ ಇರೋದು ಇದು. ಏನು ಎ ಇನ್ವರ್ಸ್ ಫಾರ್ಮುಲಾ? ವಾಟ್ ಇಸ್ ಎ ಇನ್ವರ್ಸ್? 1 ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಬೇಗ ಎ ಇನ್ವರ್ಸ್ ಹೇಳಿ. ಬರದೆ ನಾನು ನೆನಪಿತ್ತಾ ಬರ್ತಿದ್ದು? ಬೇಗ ಹೇಳಿ ಇನ್ವರ್ಸ್. ಎ ಇನ್ವರ್ಸ್ಗೆ ಫಾರ್ಮುಲಾ ಇರೋದೇನೋ? ಎ ಇನ್ವರ್ಸ್ಗೆ ಫಾರ್ಮುಲಾ ಇರೋದೇನೋ? 1 ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. 1 ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಫೈಂಡ್ ಔಟ್ ಡಿಟರ್ಮಿನೆಂಟ್ ಆ್ಯಂಡ್ ಫೈಂಡ್ ಔಟ್ ಅಡ್ಜಾಯಿಂಟ್. ಡಿಟರ್ಮಿನೆಂಟ್ ಏನು ಬರುತ್ತೆ ಆನ್ಸರು? ಅನುರಾಧ ಅಲ್ವಾ? ಏನು ಬರುತ್ತೆ ಆನ್ಸರ್ ಡಿಟರ್ಮಿನೆಂಟ್? 2 2s 4 -3. ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. +1. ಬರುತ್ತೆ. ಅಡ್ಜಾಯಿಂಟ್ ಏನು ಬರುತ್ತೆ? 2/2ಗೆ. ಅದಕ್ಕೆ ಶಾರ್ಟ್ಕಟ್ ಹೇಳ್ಕೊಟ್ಟು. ಏನು ಅಡ್ಜಾಯಿಂಟ್? 2/2 ಶಾರ್ಟ್ಕಟ್ಟು, ಡಯಾಗ್ನಲ್ ಎಲಿಮೆಂಟ್ ಇಂಟರ್ಚೇಂಜ್ ಮಾಡಬೇಕು, ನಾನ್ ಡಯಾಗ್ನಲ್ ಎಲಿಮೆಂಟ್ ಸೈನ್ ಚೇಂಜ್ ಮಾಡಬೇಕು. ನಾನ್ ಡಯಾಗ್ನಲ್ ಎಲಿಮೆಂಟ್ ಸೈನ್ ಚೇಂಜ್ ಮಾಡಬೇಕು. We know that A inverse is equal to 1 determinant A into adjoint. ಹಾಗೆ ಆನ್ಸರ್ ಏನು ಬರುತ್ತೆ? 1 determinant A into adjoint. ಏನು ಬರುತ್ತೆ? 1/1 into adjoint. ಏನು adjoint? 2 -3 -1 ಹಾಗೆ 1/1 ಏನು? 1. therefore A inverse ಏನು ಬರುತ್ತೆ? 2 -3 -1 2. A inverse ಡೆಫಿನೇಷನ್ ಗೊತ್ತಾಯ್ತಾ? ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಏನರ್ಥ? ಒಂದು ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೋ ಈ ಮ್ಯಾಟ್ರಿಕ್ಸ್ ಏನಂತ ಕರಿತೀಯ? ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರೀತೀಯ. ಕೇಳಿಸ್ಕೊಳ್ಳಿ ಇಲ್ಲಿ ಒಂದು ನಿಮಿಷ. ಈ ಮ್ಯಾಟ್ರಿಕ್ಸ್ಗೆ ಇದು ಇನ್ವರ್ಸ್ ಅಲ್ವಾ? ಯಾವ ಮ್ಯಾಟ್ರಿಕ್ಸ್ಗೆ? ಮ್ಯಾಟ್ರಿಕ್ಸ್ ಎಗೆ ಲೆಟ್ ಇಟ್ ಬಿ ಅಂತ ತಗೊಳ್ತೀನಿ. ಬಿ ಇನ್ವರ್ಸ್ ಅಲ್ವಾ? ಹಾಗಿದ್ರೆ ಬಿಗೆ ಎ ಇನ್ವರ್ಸ್ ಆಗಿರುತ್ತೆ. ಇಫ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ ದೆನ್ ಎ ಇಸ್ ದ ಇನ್ವರ್ಸ್ ಆಫ್ ಬಿ. ಏನು ಹೇಳ್ತಾ ಇದ್ದೀನಿ? ಎಗೆ ಬಿ ಇನ್ವರ್ಸ್ ಆಯ್ತಲ್ವಾ? ಯಾಕೆ ಇನ್ವರ್ಸ್ ಆಗ್ತಾ ಇದೆ? ಎ ಇಂಟು ಬಿ ಮಾಡಿದ್ರೆ ಏನು ಬರ್ತಿದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ದೇರ್ಫೋರ್ ಬಿ ಏನಾಗುತ್ತೆ? ಇನ್ವರ್ಸ್ ಆಗುತ್ತೆ. ಬೇಕಿದ್ರೆ ಹೋಗಿ ನೋಡಿ, ಮನೇಲಿ ಹೋಗಿ ಮಾಡಿ. ಬಿ ಇಂಟು ಎ ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಏನು ಬರುತ್ತೆ? ಬಿ ಇಂಟು ಎ ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಅದಕ್ಕೆ ನಾವು ಬರೆಯೋದು ಎ ಇಂಟು ಎ ಇನ್ವರ್ಸ್ ಏನು? ಐ. ಅದೇ ಥರ ಎ ಇನ್ವರ್ಸ್ ಇಂಟು ಎ ಕೂಡ ಏನು ಬರುತ್ತೆ? ಐ ಬರುತ್ತೆ. ಅದೇ ಬರ್ದಿರೋದಲ್ಲ ಇಲ್ಲಿ ಎ ಇಂಟು ಎ ಇನ್ವರ್ಸ್. ಎ ಇನ್ವರ್ಸ್ ಆಗದಲ್ಲಿ ಏನು ಬರ್ತಿದ್ದೀನಿ?
ಬಿ. ಎ ಇಂಟು ಬಿ ಏನು ಬರುತ್ತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅದನ್ನು ರಿವರ್ಸ್ ಮಾಡಿದ್ರೆ ಏನು ಬರುತ್ತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅದರ ಅರ್ಥ ಏನು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇಫ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ, ಬಿ ಅನ್ನೋ ಮ್ಯಾಟ್ರಿಕ್ಸ್ ಎಗೆ ಇನ್ವರ್ಸ್ ಆದರೆ ಎ ಇಸ್ ದ ಇನ್ವರ್ಸ್ ಆಫ್ ಬಿ. ಅರ್ಥ ಆಗ್ತಿದೆಯಾ? ಎಗೆ ಬಿ ಇನ್ವರ್ಸ್ ಆಗುತ್ತೆ, ಬಿ ಅವ್ರು ಹೆಂಗಂದ್ರೆ ನನಗೆ ನೀನು, ನಿನಗೆ ನಾನು, ನನಗೆ ನೀನು ಇನ್ವರ್ಸು, ನಿನಗೆ ನಾನ್ ಇನ್ವರ್ಸ್. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಇಫ್ ಎ ಇಸ್ ದ ಇನ್ವರ್ಸ್ ಆಫ್ ಬಿ ದೆನ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ. ಅದೆಲ್ಲರೂ ಬರ್ಕೊಂಡಿರಿ, ಸೆಂಟೆನ್ಸು ಕೊಟ್ಟಿಲ್ಲ ಅನ್ಕೊಳ್ತೀನಿ, ಬರ್ಕೊಳ್ಳಿ. ಇಫ್ ಎ ಇಸ್ ದ ಇನ್ವರ್ಸ್ ಆಫ್ ಬಿ ದೆನ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ. ಎಗೆ ಬಿಗೆ ಇನ್ವರ್ಸ್ ಆದರೆ ಬಿ ಎಗೆ ಇನ್ವರ್ಸ್ ಆಗಿರುತ್ತೆ. ಇನ್ವರ್ಸ್ ಏನಿರೋದು 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಡಿನೋಮಿನೇಟರ್ 0 ಆದರೆ ಏನಾಗ್ಬಿಡುತ್ತೆ? ಡಿನೋಮಿನೇಟರ್ 0 ಆದರೆ ಏನಾಗುತ್ತೆ? ಡಿಟರ್ಮಿನೆಂಟ್ ಎ 0 ಆದರೆ ಏನಾಗುತ್ತೆ? ಎ ಇನ್ವರ್ಸ್ 1 by 0 ಇಂಟು ಅಡ್ಜಾಯಿಂಟ್ ಅಲ್ವಾ? 1 by 0 ಏನೋ ನಾಟ್ ಡಿಫೈನ್ಡ್. ಹಾಗಿದ್ರೆ ಎ ಇನ್ವರ್ಸ್ ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಇಫ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0, ಎ ಇನ್ವರ್ಸ್ನ ಏನು ಮಾಡ್ಲಿಕ್ಕೆ ಆಗಲ್ಲ? ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಅದರ್ ವರ್ಡ್ಸ್, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು? ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಸಿಂಗುಲರ್ ನಾನ್ ಸಿಂಗುಲರ್ ಹೇಳಿದ್ನಲ್ವಾ? ಡಿಟರ್ಮಿನೆಂಟ್ ಎ 0 ಅಂದ್ರೆ ಸಿಂಗುಲರ್ ಮ್ಯಾಟ್ರಿಕ್ಸ್, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸಾ? ಇಫ್ ಎ ಇಸ್ ಸಿಂಗುಲರ್, ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಆದ್ರೆ ಏನ್ ಎಕ್ಸಿಸ್ಟ್ ಆಗಲ್ಲ? ಎ ಇನ್ವರ್ಸ್ ನಾಟ್ ಡಿಫೈನ್ಡ್. ಅರ್ಥ ಆಗ್ತಿದ್ಯಾ? ಎ ಸಿಂಗುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಎ 0. ಎ ಸಿಂಗುಲರ್ ಅಂದ್ರೆ ಏನು ಎಕ್ಸಿಸ್ಟ್ ಆಗಲ್ಲ? ನಿಮಗೆ ಒಂದು ಸೆಂಟೆನ್ಸ್ ಆಗ್ಬಿಡ್ತಾರೆ. ಇಫ್ ಎ ಇಸ್ ಸಿಂಗುಲರ್ ದೆನ್ ಎ, ಈ ವರ್ಷನ ಅದೊಂದು ಸೆಂಟೆನ್ಸ್ ಇರಬೇಕು. 26 ಒಂದು ಕ್ವಶನ್ ಕೇಳಿದ್ದಾರೆ. ಇಫ್ ಎ ಇಸ್ ಸಿಂಗುಲರ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಿಂಗುಲರ್ ಅಂತ ಡಿಟರ್ಮಿನೆಂಟ್ 0, ನಾನ್ ಸಿಂಗುಲರ್ ಅಂದ್ರೆ ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0. ಚೆನ್ನಾಗಿ ತಿಳ್ಕೊಳ್ಳಿ. ಆಗಿದ್ರೆ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಈ ಕಂಡೀಷನ್ ಹೋಲ್ಡ್ ಆಗಲೇಬೇಕು. ಅದೇ ಫಸ್ಟ್ ಕ್ವಶನ್ ಏನು? ಎ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ಅಂಡ್ ಓನ್ಲಿ ಇಫ್ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಅಂದ್ರೆ ಮೀನಿಂಗ್ ಏನು? ಎ ಯಾವ ಮ್ಯಾಟ್ರಿಕ್ಸ್ ಆಗಿರುತ್ತೆ? ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಬರ್ಕೊಳ್ಳಿ ಅದನ್ನು, ಅಲ್ಲಿ ಇಂಪ್ಲೈಸ್ ಅಂತ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಇಂಪ್ಲೈಸ್ ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಡಿಟರ್ಮಿನೆಂಟ್ ಮಸ್ಟ್ ಬಿ ನಾಟ್ ಈಕ್ವಲ್ ಟು 0. ದಟ್ ಮೀನ್ಸ್ ಎ ಶುಡ್ ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಪ್ರಾಪರ್ಟಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬೋರ್ಡಿಗೆ MCQ ಆಗ್ತಾ ಇರ್ತಾರೆ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಎ. ಎಕ್ಸಾಂಪಲ್ ನಿಮಗೆ ಕ್ವಶನ್ ಹೇಗಿರುತ್ತೆ? ಇಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 25 ದೆನ್ ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ? ಇಫ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 25 ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್? ಏನಾಗುತ್ತೆ? ರೆಸಿಪ್ರೋಕಲ್ ಆಫ್ ಡಿಟರ್ಮಿನೆಂಟ್ ಎ ಆಗುತ್ತೆ. ಏನು ರೆಸಿಪ್ರೋಕಲ್ ಆಫ್ ಡಿಟರ್ಮಿನೆಂಟ್ ಎ ಅಂದ್ರೆ 1 by ಡಿಟರ್ಮಿನೆಂಟ್ ಎ. ಏನು ಬರುತ್ತೆ ಆನ್ಸರು? 1 by 25. ನಿಮ್ಮ ಸೀಟಲ್ಲಿ ತುಂಬ ಕ್ವಶನ್ ಹಾಕಿರ್ತಾರೆ ಇದ್ರ ಮೇಲೆ. ಮುಂದೆ ಮುಂದೆ ನೋಡ್ತಾ ಹೋಗ್ತೀವಿ, ಆಯ್ತಾ? ಡಿಟರ್ಮಿನೆಂಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಎ, ಅಥವಾ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್. ಎ ಇನ್ವರ್ಸ್ಗೆ ಡಿಟರ್ಮಿನೆಂಟ್ ಕೊಟ್ಟು ಡಿಟರ್ಮಿನೆಂಟ್ ಎ ಕೇಳಿದ್ರು ಏನ್ ತೆಗೆದ್ರೆ ಸಾಕು? ರೆಸಿಪ್ರೋಕಲ್ ತೆಗೆದ್ರೆ ಸಾಕು. ಅಥವಾ ಎ ಡಿಟರ್ಮಿನೆಂಟ್ ಎ ಕೊಟ್ಟು ಎ ಇನ್ವರ್ಸ್ಗೆ ಡಿಟರ್ಮಿನೆಂಟ್ ಮಾಡಿದ್ರೆ ಏನ್ ಮಾಡಬೇಕು? ರೆಸಿಪ್ರೋಕಲ್ ತೆಗೆದ್ರೆ ಸಾಕು. ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ಆಯ್ತಾ? ಸ್ಟಾರ್ ಹಾಕೊಂಡಿರಿ ಅಲ್ಲಿ. ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಡಿಟರ್ಮಿನೆಂಟ್ ಆಫ್ ಎ. ಅರ್ಥ ಆಯ್ತಾ? ಇದಕ್ಕೆ ನೀವೇ ಹೇಳ್ತೀರಿ ಇವಾಗ. ಒನ್ ಟೈಮ್ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಇನ್ನೊಂದು ಟೈಮ್ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು. ಏನು ಬರುತ್ತೆ? ಏನೇ ಬರುತ್ತೆ. ಇವಾಗ ಹೇಳಿದ್ನಲ್ವಾ, ಇಫ್ ಎ ಇಸ್ ಇನ್ವರ್ಸ್ ಆಫ್ ಬಿ ದೆನ್ ಬಿ ಇಸ್ ಇನ್ವರ್ಸ್ ಆಫ್ ಎ. ನೋಡು, ಎ ನ ಮತ್ತು ಬಿ ನ ಇನ್ವರ್ಸ್ ಅನ್ಕೋ. ಎಗೆ ಇನ್ವರ್ಸ್ ಕಂಡಿಡಿದ್ರೆ ಏನು ಬರುತ್ತೆ? ಒನ್ ಟೈಮ್ ಕಂಡಿಡಿದ್ರೆ ಬಿ ಬರುತ್ತೆ. ಬಿಗೆ ಇನ್ವರ್ಸ್ ಕಂಡಿಡಿದ್ರೆ ಮತ್ತೇನು ಬರುತ್ತೆ? ಏನೇ ಬರುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಅಂದ್ರೆ ಅಲ್ಲಿ ಓದಿದ್ವಲ್ಲ, ಎ ಟ್ರಾನ್ಸ್ಪೋಸ್ ಓಲ್ ಟ್ರಾನ್ಸ್ಪೋಸ್ ಏನು ಬರುತ್ತೆ ಆನ್ಸರು? ಏನೇ ಬರುತ್ತೆ. ಅದೇ ತರ ಎ ಇನ್ವರ್ಸ್ ಹೋಲ್ ಇನ್ವರ್ಸ್ ಏನು ಬರುತ್ತೆ ಆನ್ಸರು? ಏನೇ ಬರುತ್ತೆ. ಎ ಇನ್ವರ್ಸ್ ಹೋಲ್ ಇನ್ವರ್ಸ್ ಆನ್ಸರ್ ಏನು ಬರುತ್ತೆ? ಏನೇ ಬರುತ್ತೆ. ಈ ಪ್ರಾಪರ್ಟಿ ಇರಲಿ, ನಾನು ಕ್ವಶನ್ ಬಂದಾಗ ಹೇಳ್ಕೊಡ್ತೀನಿ. ಏನಿಲ್ಲ, ನನಗೇನಾದ್ರೂ ಈ ಥರ ಕೇಳಿದ್ರು ಅನ್ಕೋ, ಎ ಕ್ಯೂಬ್ ಹೋಲ್ ಇನ್ವರ್ಸ್ ಕೇಳಿದ್ರು ಅನ್ಕೋ. ಏನು ಕೇಳಿದರೆ? ಎ ಕ್ಯೂಬ್ ಹೋಲ್ ಇನ್ವರ್ಸ್. ಇದ್ರ ಮೀನಿಂಗ್ ಏನು? ಒಂದು ಮ್ಯಾಟ್ರಿಕ್ಸ್ ಎ ಇದೆ, ಒಂದು ಮ್ಯಾಟ್ರಿಕ್ಸ್ ಎ ಇದೆ 1 2 3 4. ಅದಕ್ಕೆ ಏನು ಫೈಂಡ್ ಔಟ್ ಮಾಡಬೇಕು? ಎ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು. ಎ ಕ್ಯೂಬ್ ಅಂದರೆ ಫಸ್ಟ್ ಏನು ಮಾಡ್ತೀಯಾ? ಎ ಇಂಟು ಎ ಮಲ್ಟಿಪ್ಲೈ ಮಾಡ್ತೀಯಾ, ಎ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟು ಎ ಸ್ಕ್ವೇರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ?
ಎ ಕ್ಯೂಬ್ ಬರುತ್ತೆ. ಎ ಕ್ಯೂಬ್ ಕಂಡುಹಿಡಿದು ಅದಕ್ಕೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು, ಇದು ಹೇಳೋದು. ಅದ್ರ ಬದಲು ಪವರ್ನ ಇನ್ವರ್ಸ್ನ ಇಂಟರ್ಚೇಂಜ್ ಮಾಡ್ಬೋದು, ಪವರ್ನ ಇನ್ವರ್ಸ್ನ ಇಂಟರ್ಚೇಂಜ್ ಮಾಡ್ಬೋದು. ಅದ್ರ ಬದಲು ಎ ಇನ್ವರ್ಸ್ ಟು ದಿ ಪವರ್ 3. ಇದು ಕ್ವಶನಲ್ಲಿ ನಿಮಗೆ ಅಪ್ಲೈ ಆದಾಗ ಗೊತ್ತಾಗುತ್ತೆ ಅಷ್ಟೇ, ಜಾಸ್ತಿ ತಿಳ್ಕೊಬೇಡಿ. ಪವರ್ನ ಮತ್ತು ಇನ್ವರ್ಸ್ನ ಏನು ಮಾಡ್ಬೋದು, ಪವರ್ನ ಮತ್ತು ಇನ್ವರ್ಸ್ನ ಏನು ಮಾಡ್ಬೋದು, ಇಂಟರ್ಚೇಂಜ್ ಮಾಡ್ಬೋದು. ಪವರ್ನ ಮತ್ತು ಇನ್ವರ್ಸ್ನ ಏನು ಮಾಡ್ಬೋದು, ಇಂಟರ್ಚೇಂಜ್ ಮಾಡ್ಬೋದು. ಅದರಿಂದನೇ ಈ ಪ್ರಾಪರ್ಟಿ ಬಂದಿರೋದು. ಪ್ರಾಪರ್ಟಿ ನಂಬರ್ 2 ಇಂದನೇ ಪ್ರಾಪರ್ಟಿ ನಂಬರ್ 3 ಬಂದಿರೋದು. ಹೇಗೆ, ಎ ಇನ್ವರ್ಸ್ ಇತ್ತು ಅನ್ಕೋ, ಜಸ್ಟ್ ಎ ಇನ್ವರ್ಸ್ ಇತ್ತು ಅನ್ಕೋ, ಪವರ್ ಏನಿದೆ ಅಂತ ಅರ್ಥ 1 ಅಲ್ವಾ. ಜಸ್ಟ್ ಎ ಇನ್ವರ್ಸ್ ಇದ್ರೆ ಪವರ್ ಏನಿದೆ ಅಂತ ಅರ್ಥ 1 ಅಲ್ವಾ. ಪವರ್ನ ಎ ಇನ್ವರ್ಸ್ನ ಇಂಟರ್ಚೇಂಜ್ ಮಾಡಿದ್ರೆ ಏನು ಬರುತ್ತೆ, ಆ ಪ್ರಾಪರ್ಟಿ ನಂಬರ್ 2 ಪ್ರಕಾರ ಇನ್ವರ್ಸ್ನ ಪವರ್ನ ಇಂಟರ್ಚೇಂಜ್ ಮಾಡಿದ್ರೆ ಏನು ಬರುತ್ತೆ, ಎ ಪವರ್ 1 ಹೋಲ್ ಇನ್ವರ್ಸ್ ಬರುತ್ತೆ. ಹೋಲ್ ಇನ್ವರ್ಸ್ ಅಂದ್ರೆ ಇದು -1 ತರ, -1 ಕೆಳಗೆ ಬಂದ್ರೆ ಏನಾಗುತ್ತೆ, ಮ್ಯಾಟ್ರಿಕ್ಸ್ ಇದ್ರೆ ಇನ್ವರ್ಸು, ಇದೀಗ ಡಿಟರ್ಮಿನೆಂಟ್ ಎ ಆಗುತ್ತೆ. ಡಿಟರ್ಮಿನೆಂಟ್ ಇದ್ರೆ ನಂಬರ್ ಅಲ್ವಾ, ಏನಾಗುತ್ತೆ 1/ಡಿಟರ್ಮಿನೆಂಟ್ ಎ ಆಗುತ್ತೆ. ಆ ಪ್ರಾಪರ್ಟಿಯಿಂದನೇ ಅದು ಬರೋದು. ಚೆನ್ನಾಗಿ ತಿಳ್ಕೊಂಡಿರಿ. ಪವರ್ನ ಇನ್ವರ್ಸ್ನ ಏನು ಮಾಡ್ಬೋದು, ಪವರ್ನ ಇನ್ವರ್ಸ್ನ ಏನು ಮಾಡ್ಬೋದು, ಇಂಟರ್ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಪರ್ಟಿ, ಇದು ತುಂಬ ಇಂಪಾರ್ಟೆಂಟ್ ಕೊಂಡ್ರೆ, ಇದು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/ಡಿಟರ್ಮಿನೆಂಟ್ ಎ. ಗೊತ್ತಿರಲಿ, ಅದು ಒಂದು ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆದರೆ ಎ ಇನ್ವರ್ಸ್ ಕೂಡ ಸಿಮೆಟ್ರಿಕ್ ಆಗಿರುತ್ತೆ. ಒಂದು ಮ್ಯಾಟ್ರಿಕ್ಸ್ ಸ್ಕೇಲರ್ ಆದರೆ ಎ, ಅದೆಲ್ಲ ಕೇಳಲ್ಲ, ಎಲ್ಲಾದ್ರೂ ಕೇಳ್ಬಿಟ್ರೆ ಎ ಇಸ್ ಅ ಸಿಮೆಟ್ರಿಕ್, ದೆನ್ ಎ ಇನ್ವರ್ಸ್ ಏನಾಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ಒಂದು ಮ್ಯಾಟ್ರಿಕ್ಸ್ ಸ್ಕೇಲರ್ ಆದರೆ ಎ ಇನ್ವರ್ಸ್ ಕೂಡ ಏನಾಗಿರುತ್ತೆ, ಸ್ಕೇಲರ್ ಆಗಿರುತ್ತೆ. ಒಂದು ಮ್ಯಾಟ್ರಿಕ್ಸ್ ಡಯಾಗನಲ್ ಆದರೆ ಎ ಇನ್ವರ್ಸ್ ಕೂಡ ಏನಾಗುತ್ತೆ, ಡಯಾಗ್ನಲ್. ಅದೆಲ್ಲ ಗೊತ್ತಲ್ವಾ, ಸಿಮೆಟ್ರಿಕ್, ಸ್ಕೇಲರು, ಡಯಾಗ್ನಲ್, ಎಲ್ಲಿಂದು ಮ್ಯಾಟ್ರಿಕ್ಸ್ ಚಾಪ್ಟರ್. ಅರ್ಥ ಆಗ್ತಿದೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಿಮೆಟ್ರಿಕ್ ಆದರೆ ಸಿಮೆಟ್ರಿಕ್, ಡಯಾಗ್ನಲ್ ಆದರೆ ಡಯಾಗ್ನಲ್, ಸ್ಕೇಲರ್ ಆದರೆ ಸ್ಕೇಲರ್. ಮುಖ್ಯದ ಇದು ಮೂರೇ. ಸ್ಕ್ಯೂ ಸಿಮೆಟ್ರಿಕ್ ಆದರೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಂಗಿಲ್ಲ, ಅಲ್ಲಿಲ್ಲ ಡೇಟಾ. ವಾಟ್ ಇಸ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್, ಯಾವ ಲಾ ಅಂತ ಹೇಳ್ತಿದ್ದೆ ಇದನ್ನ, ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್, ಎ ಬಿ ಸಿ ಹೋಲ್ ಟ್ರಾನ್ಸ್ಪೋಸ್ ಸಿ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ರಿವರ್ಸಲ್ ಲಾ ಅಲ್ವಾ, ಅದು ಇನ್ವರ್ಸಿಗೂ ಹೋಲ್ಡ್ ಆಗುತ್ತೆ. ವಾಟ್ ಇಸ್ ಎ ಬಿ ಹೋಲ್ ಇನ್ವರ್ಸ್, ರಿವರ್ಸಲ್ ಲಾ. ಟ್ರಾನ್ಸ್ಪೋಸ್ಗೆ ಹೇಳಿದೆ, ಎಲ್ಲೂ ಹೇಳಿದೆ, ಏನು ಬರುತ್ತೆ, ಬಿ ಇನ್ವರ್ಸ್ ಎ ಇನ್ವರ್ಸ್. ವಾಟ್ ಇಸ್ ಎ ಬಿ ಸಿ ಹೋಲ್ ಇನ್ವರ್ಸ್, ಎ ಇನ್ವರ್ಸ್ ಬಿ ಇನ್ವರ್ಸ್, ಸಾರಿ ಎ ಬಿ ಸಿ ಹೋಲ್ ಇನ್ವರ್ಸ್ ಏನು, ಸಿ ಇನ್ವರ್ಸ್ ಬಿ ಇನ್ವರ್ಸ್ ಎ ಇನ್ವರ್ಸ್. ಎಷ್ಟೇ ಮ್ಯಾಟ್ರಿಕ್ಸ್ ಕೊಟ್ಟರು ರಿವರ್ಸ್ ಮಾಡ್ತಾ ಬಂದರೆ ಸಾಕು, ಲಾಸ್ಟ್ ಅಂಡ್ ಫಸ್ಟ್ ಬರೀತವೆ ಅಂದರೆ ಸಾಕು. ಅರ್ಥ ಆಗ್ತಿದೆಯಾ, ತಿಳ್ಕೊಂಡಿರಿ. ನೆಕ್ಸ್ಟು ಪ್ರಾಪರ್ಟಿ ನಂಬರ್ 3 ತುಂಬ ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟ್ ಅಂತಿದ್ದ ಸ್ಟಾರ್ ಹಾಕೋಬೇಕಾಯ್ತಾ. ಇಂಪಾರ್ಟೆಂಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ದಾರೆ ಅಂತ ಅರ್ಥ. ಪ್ರಾಪರ್ಟಿ ನಂಬರ್ 3 ಇದು 3ಕ್ಕೆ 3 ಇಂಪಾರ್ಟೆಂಟ್, 4 and 5. ನಿಮಗೆ ಇಲ್ಲಿ ಹೇಳಿದ್ದು ಗೊತ್ತಾಗಲ್ಲ, ಪ್ರಾಬ್ಲಮ್ ಮಾಡುವಾಗ ಸ್ವಲ್ಪ ಐಡಿಯಾ ಬರುತ್ತೆ ಆಯ್ತಾ. ಇಲ್ಲಿ ಎಷ್ಟಾದ್ರೂ ತೇರಿ ಅಲ್ಲ, ಇಲ್ಲಿ ನೋಡಿ, if a is equal to 2, 3, 1, 2, then what is determinant of a to the power 10? ಏನು ಮಾಡಬೇಕು, ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆ, ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ 10 ಅಂತೆ. ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು ನಾನು, ಎ ಟು ದಿ ಪವರ್ 10 ಫೈಂಡ್ ಔಟ್ ಮಾಡ್ಕೋಬೇಕು. ಎ ಟು ದಿ ಪವರ್ 10 ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಫಸ್ಟು ಎ ಸ್ಕ್ವೇರ್ ಕಂಡುಹಿಡಿತೀರಾ. ಏನು ಕಂಡುಹಿಡಿತೀರಾ, ಎ ಸ್ಕ್ವೇರ್. ಹೇಗೆ ಕಂಡುಹಿಡಿತೀರಾ, ಎ ಸ್ಕ್ವೇರ್ a into a. ನೆಕ್ಸ್ಟ್ a to the power 4 ಕಂಡುಹಿಡಿತೀರಿ. ಹೇಗೆ ಕಂಡುಹಿಡಿತೀರಿ, a to the power 4 a ಸ್ಕ್ವೇರ್ ಇಂಟು a ಸ್ಕ್ವೇರ್. ನೆಕ್ಸ್ಟ್ a to the power 8 ಕಂಡುಹಿಡಿತೀರಾ. 8 ಕಂಡುಹಿಡಿಬೋದಾ, 10 ಕಂಡುಹಿಡಿಬೋದಾ, ಡೈರೆಕ್ಟಾಗಿ ಸ್ಕ್ವೇರ್ ಇದೆ 4 ಇದೆ, ಏನು ಕಂಡುಹಿಡಿಬೋದು, ಎರಡನ್ನು ಯೂಸ್ ಮಾಡಿ 8 ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಹೇಳಿ, a to the power 4 ಇಂಟು a to the power 4, ಹೌದಲ್ವಾ. a to the power 4 ಇಂಟು a to the power 4 ಏನು ಬರುತ್ತೆ, a to the power 8 ಬರುತ್ತೆ. ಅದಾದ್ಮೇಲೆ a to the power 10, a to the power 10 ಏನು ಮಾಡ್ತೀರಾ, a to the power 8 ಇಂಟು a to the power 2. ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು, 1 2 3 4 4 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಫೈನಲಿ ಯಾವ ಮ್ಯಾಟ್ರಿಕ್ಸ್ ಸಿಗುತ್ತೆ, a to the power 10 ಮ್ಯಾಟ್ರಿಕ್ಸ್ ಏನು ಅಂತ ಸಿಗುತ್ತೆ. ಅದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಂತೆ. ಕ್ವಶನ್ ಗೊತ್ತಾಯ್ತಾ, ಏನು a to the power 10ಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡುವಂತ. ಅದ್ರ ಬದಲು ಫಸ್ಟ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಸರ್,
ಯಾವ ಪ್ರಾಪರ್ಟಿ ಯೂಸ್ ಮಾಡಿದರೆ ಸಾಕು? ಫಸ್ಟ್ ಪ್ರಾಪರ್ಟಿ ಯೂಸ್ ಮಾಡಿದರೆ ಸಾಕು. ಫಸ್ಟ್ ಪ್ರಾಪರ್ಟಿ ಏನು ಹೇಳ್ತದೆ? ಎ ಪಾರ್ ಎನ್ಗೆ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಪಾರ್ ಎನ್. ಎ ಪಾರ್ ಎನ್ಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಒಂದೇ, ಆ ಪವರ್ನ ಹೊರಗಡೆ ತೆಗೆದು ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಅದಕ್ಕೆ ಪವರ್ನ ರೈಸ್ ಮಾಡೋದು ಒಂದೇ. ಆ ಲೆಕ್ಕದಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪಾರ್ 10 ಏನಂತ ಬರೀತೀಯ ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ? ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪಾರ್ 10. ಎ ಟು ದಿ ಪಾರ್ 10 ಆಫ್ ಡಿಟರ್ಮಿನೆಂಟ್ ಬದಲು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪಾರ್ 10. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ? ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ? ಇಟ್ ಇಸ್ 1. ಆನ್ಸರ್ ಏನು? 1 ಟು ದಿ ಪಾರ್ 10 ಏನು ಬರುತ್ತೆ? 1. ಗೊತ್ತಾಗ್ತಿದೆ ನಾನು ಹೇಳ್ತಿರೋದು? ಪವರ್ನ ಹೊರಗೆ ತೆಗಿಬಹುದು ಡಿಟರ್ಮಿನೆಂಟ್ ಇಂದ. ಮ್ಯಾಟ್ರಿಕ್ಸ್ಗೆ ಪವರ್ನ ಹೊರಗೆ ತೆಗಿಬಹುದು ಎಲ್ಲಿಂದ? ಡಿಟರ್ಮಿನೆಂಟ್ ಇಂದ. ಇವಾಗ ನಿಮಗೆ ಈ ತರ ಕೇಳ್ಬಿಟ್ರೆ ಕ್ವಶನ್ ನೋಡೋಕ್ಕೆ ಗಾಬರಿ ಆಗ್ಬಿಡುತ್ತಲ್ವಾ? ಏನು? ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪಾರ್ 100 ಏನು ಮಾಡಬೇಕು? ಹಾಗಿದ್ದಾಗ ಪಾರ್ನ ಹೊರಗೆ ತೆಗಿತೀರಾ, ಡಿಟರ್ಮಿನೆಂಟ್ ಎ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ? ಸಿಂಪಲ್ ಆಗಿ ಇಲ್ಲಿ 1 ಅಂತ ಬರ್ತದೆ. ದೇರ್ಫೋರ್ 1 ಟು ದಿ ಪಾರ್ 100 ಏನು ಬರುತ್ತೆ? 1 ಬರುತ್ತೆ. ಆ ಪ್ರಾಪರ್ಟಿ ಇಂಪಾರ್ಟೆನ್ಸ್ ಗೊತ್ತಾಯ್ತಾ? ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪಾರ್ ಎನ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಡಿಟರ್ಮಿನೆಂಟ್ ಎ ಟು ದಿ ಪಾರ್ ಎನ್. ಚೆನ್ನಾಗಿ ತಿಳ್ಕೊಂಡಿರಿ. ನೆಕ್ಸ್ಟು ಇದು ಗೊತ್ತಲ್ವಾ? ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಆಗಬೇಕಂದ್ರೆ ಏನಾಗಿರಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ನಾನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಏನು ಎಕ್ಸಿಸ್ಟ್ ಆಗಲ್ಲ? ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಆಗಲ್ಲ. ಅದು ಫಸ್ಟಿಗೆ ಹೇಳ್ಬಿಟ್ಟು, ಇದು ತುಂಬ ಇಂಪಾರ್ಟೆಂಟ್. ನೋಡಿ ಇಲ್ಲಿ, ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3, if A is a matrix of order 3/3 with determinant A is equal to 2. ಏನು ಕೊಟ್ಟಿದ್ರು ದೀಕ್ಷಾ? If A is a matrix of order 3/3 with determinant A is equal to 2, then what is determinant of 3A ಅಂತ ಕೇಳಿದ್ರೆ, ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ 3 into A ಅಂತ ಕೇಳಿದ್ರೆ ನಮಗೆ ಮನ್ಸಿಗೆ ಚೆನ್ನಾಗಿ ಅನ್ಸುತ್ತಲ್ವಾ? ಹೇಗೆ ಅನ್ಸುತ್ತೆ? ಡೈರೆಕ್ಟಾಗಿ ಕಾನ್ಸ್ಟೆಂಟ್ 3ನ ಹೊರಗಡೆ ತೆಗೆಯೋಣ, ಏನಂತ ಬರಿಬೋದು? ಡಿಟರ್ಮಿನೆಂಟ್ ಬರಿಬೋದು. ಅನ್ಸುತ್ತಾ ಇಲ್ವಾ? ಅದೇ ಥರ ತಾನೇ ಮಾಡಿದ್ದು. ಡಿಫ್ರೆನ್ಸಿಯೇಷನ್ ಇಂದ ಕಾನ್ಸ್ಟೆಂಟ್ನ ಹೊರಗೆ ಇಟ್ಟು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ. ಯಾವುದರಿಂದ ಡಿಫ್ರೆನ್ಸಿಯೇಷನ್ ಇಂದ ಕಾನ್ಸ್ಟೆಂಟ್ನ ಹೊರಗೆ ಇಟ್ಟು ಏನಾಗಿದೆ ಇವಾಗ? ಅಭ್ಯಾಸ ಆಗಿಬಿಟ್ಟಿದೆ. ತಗೋ 3ನ ಹೊರಗೆ ತಗೋ, ಡಿಟರ್ಮಿನೆಂಟ್ ಎ ಜೊತೆ ಮಲ್ಟಿಪ್ಲೈ ಮಾಡು, ಡಿಟರ್ಮಿನೆಂಟ್ ಎ 3 ಕೊಟ್ಟಿದ್ರೆ 3 2 ಆನ್ಸರ್ ಏನು? 6. ನೋಡಿದ್ರೆ ಆಪ್ಷನೇ ಇರಲ್ಲ. ನನ್ನಂತರ ಆದರೆ ಆಪ್ಷನ್ ಕೊಡ್ತಾರೆ 6 ಇರಲಿ ಅಂತ, ಡೈರೆಕ್ಟಾಗಿ ಬರಿಬೋದಲ್ಲ ಅಂತ. ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ನಾನು ಹೇಳಿದ್ದೀನಿ, ಈ ವರ್ಡ್ ಎಕ್ಸಾಕ್ಟ್ ಸೆಂಟೆನ್ಸ್ ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡುವಾಗ ಕಾನ್ಸ್ಟೆಂಟ್ ಹೊರಗೆ ಬರ್ತಾಯಿದೆ ಅಂದರೆ ಆ ಕಾನ್ಸ್ಟೆಂಟು ಮ್ಯಾಟ್ರಿಕ್ಸ್ ಆರ್ಡರ್ನ ತಲೆ ಮೇಲೆ ತೊಗೊಂಡು ಬರುತ್ತೆ ಅಂತ ಹೇಳ್ತೀನಿ. ಈ ವರ್ಡ್ ಯೂಸ್ ಮಾಡಿದ್ದೀನಾ? ಒಂದು ಕಾನ್ಸ್ಟೆಂಟು ಡಿಟರ್ಮಿನೆಂಟ್ ಇಂದ ಹೊರಗಡೆ ಬರ್ತಾಯಿದೆ ನೋಡು. ಫಾರ್ ಎಕ್ಸಾಂಪಲ್ 3 ಡಿಟರ್ಮಿನೆಂಟ್ ಇಂದ ಹೊರಗಡೆ ಬರಬೇಕಂದ್ರೆ ಆ ಮ್ಯಾಟ್ರಿಕ್ಸ್ ಆರ್ಡರ್ನ ತಲೆ ಮೇಲೆ ಪವರ್ ಆಗಿ ತಗೊಂಡು ಬರುತ್ತೆ. ಅರ್ಥ ಆಗ್ತಿದ್ಯಾ? ನೋಡು, 3 ಹೊರಗಡೆ ಬರ್ತಾ ಇರುವಾಗ ಏನು ತಗೊಬರುತ್ತೆ ತಲೆ ಮೇಲೆ? ಆ ಮ್ಯಾಟ್ರಿಕ್ಸ್ನ ಆರ್ಡರ್. ಆ ಮ್ಯಾಟ್ರಿಕ್ಸ್ನ ಆರ್ಡರ್ ಏನು? 3/3 ಅಂದ್ರೆ ಎಷ್ಟು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಲ್ವಾ? ಏನು ಬರುತ್ತೆ ಹಾಗಿದ್ರೆ? 3/3. ಆನ್ಸರ್ ಏನು ಬರುತ್ತೆ? 27 into ಡಿಟರ್ಮಿನೆಂಟ್ ಎ ಏನು? 2. ದ ಫೈನಲ್ ಆನ್ಸರ್ ವಿಲ್ ಬಿ 54. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಕಾನ್ಸ್ಟೆಂಟು ಡಿಟರ್ಮಿನೆಂಟ್ ಇಂದ ಹೊರಗೆ ಬರ್ತಾ ಇದೆ ಅಂದ್ರೆ ಆ ಮ್ಯಾಟ್ರಿಕ್ಸ್ ಆರ್ಡರ್ನ ಎಲ್ಲಿ ತಗೋಬರುತ್ತೆ? ತಲೆ ಮೇಲೆ ತಗೋಬರುತ್ತೆ. ಅದೇ ಈ ಪ್ರಾಪರ್ಟಿ ಹೇಳೋದು. ಕಾನ್ಸ್ಟೆಂಟ್ ಹೊರಗಡೆ ಬಂದ್ರೆ ಮ್ಯಾಟ್ರಿಕ್ಸ್ ಆರ್ಡರ್ನ ತಲೆ ಮೇಲೆ ತಗೋಬರುತ್ತಲ್ವಾ? ಮ್ಯಾಟ್ರಿಕ್ಸ್ ಏನು ಆರ್ಡರ್ ಏನಂತ ಹೇಳಿದ್ದೀನಿ? ಎನ್ ಅಂತ ಹೇಳಿದ್ದೀನಿ. ದೇರ್ಫೋರ್ ಏನ ತಗೋಬರುತ್ತೆ ತಲೆ ಮೇಲೆ? ಕೆ ಪಾರ್ ಎನ್ ತಗೋಬರುತ್ತೆ. ಒಂದು ಕ್ವಶನ್ ನೋಡಿ, ಅದ್ರ ಮೇಲೆ ಒಂದು ಯಾವುದೋ ಒಂದು ಕ್ವಶನ್ ಕೇಳಿದ್ದಾರೆ. 2017 KSET 7th question. If A is a square matrix of order 3/3, then 3 into ಅದೇ ಕೊಟ್ಟಿದ್ದಾರೆ, 3ನ ಕೊಟ್ಟಿದ್ದಾರೆ. 3 into A is equals to ಡೈರೆಕ್ಟಾಗಿ 3 into ಡಿಟರ್ಮಿನೆಂಟ್ ಎ. ಮನ್ಸಿಗೆ ಅನ್ಸುತ್ತೆ, ಹೌದಲ್ವಾ? ಮನ್ಸಿಗೆ ಅನ್ಸಿರೋದಿಲ್ಲ ನಿಜ, ಆದರೆ ಮ್ಯಾಥ್ಸ್ ಆಗಲ್ಲ. ಏನು ಬರುತ್ತೆ ಆನ್ಸರು? ಡೈರೆಕ್ಟ್ ಪ್ರಾಪರ್ಟಿ ನೋಡಿ, ಎಷ್ಟು ಈಸಿ ಕ್ವಶನ್ ಇದು. ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಏನು ಗೊತ್ತು ನನಗೆ? ಕೆ ಟು ದಿ ಪಾರ್ ಎನ್ ಇಂಟು ಡಿಟರ್ಮಿನೆಂಟ್ ಎ ಅಂತ ಗೊತ್ತು. ವೇರ್ ಎನ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಹಾಗಾದ್ರೆ ಇವ್ರು ನನಗೆ ಕೇಳಿರೋದು ಡಿಟರ್ಮಿನೆಂಟ್ ಆಫ್ 3 into ಎ. ಇವಾಗ ಏನು ಬರುತ್ತೆ? 3 ಹೊರಗಡೆ ಬರುತ್ತೆ ವಿತ್ ಡಿಟರ್ಮಿನೆಂಟ್. 3 ಹೊರಗಡೆ ಬರುವಾಗ ಏನು ತಗೋಬರುತ್ತೆ ತಲೆ ಮೇಲೆ? ಮ್ಯಾಟ್ರಿಕ್ಸ್ನ ಆರ್ಡರ್ ತಗೋಬರುತ್ತೆ. ವಾಟ್ ಇಸ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್? ಇಟ್ ಇಸ್ 3. ಏನು ಬರುತ್ತೆ ಫೈನಲ್ ಆನ್ಸರ್ ಆಗಿದ್ರೆ? 27 into ಡಿಟರ್ಮಿನೆಂಟ್ ಎ. ಆಪ್ಷನ್ ಸಿ. ಎಷ್ಟು ಈಸಿ ಕ್ವಶನ್ ಅಲ್ವಾ? ಬರ್ಕೊಳ್ಳಿ.
ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 by 3 ದೆನ್ ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಏನು ಬರುತ್ತೋ ಕೆ ಇಂಟು ಎ. ಕೆ ಹೊರಗೆ ಬಂದ್ರೆ ಏನು ತಗೊಬರುತ್ತೆ ತಲೆ ಮೇಲೆ ಮ್ಯಾಟ್ರಿಕ್ಸ್ನ ಆರ್ಡರ್. ವಾಟ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ 3. ಹಾಗೆ ಏನು ಬರುತ್ತೆ ಕೆ ಕ್ಯೂಬ್ ಇಂಟು ಎ. ಆಪ್ಷನ್ ಡಿ ಇಷ್ಟು. ಎಷ್ಟು ನಿಮಿಷ ಬೇಕು 10 ಸೆಕೆಂಡ್ ಸಾಕು. 10 ಸೆಕೆಂಡು ಸಾಲಲ್ಲ, ಸ್ವಲ್ಪ ಇದು ಮಾಡಲಿಕ್ಕೆ ಒಂದು 10 ಸೆಕೆಂಡ್ ಬೇಕು. ಏನು ಮಾಡಲಿಕ್ಕೆ ಶೇಡ್ ಮಾಡಲಿಕ್ಕೆ ಆಪ್ಷನ್ ಅಲ್ವಾ. ಕೆ ಕ್ಯೂಬ್ ಇಂಟು ಎ. ನಾನು ಅದೇ ನಿಮಗೆ ನಾನು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಟ್ಟೆ ಕ್ವಶನ್ ಅಲ್ವಾ. ಏನು ಅಡ್ವಾನ್ಸ್ ಆಗಿ ಕೊಟ್ಟೆ ಕ್ವಶನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಟ್ಟೆ. ನಾನೇನಂದೆ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 2 ಆಗಿದೆ. ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 by 3 ಆಗಿದೆ. ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ 3 ಅಂತ ಕೇಳಿದೆ. ಏನು ಬರುತ್ತೆ ಡಿಟರ್ಮಿನೆಂಟ್ ಆಫ್ 3 ಅಂದರೆ 3 ಹೊರಗೆ ಬಂದರೆ ಮ್ಯಾಟ್ರಿಕ್ಸ್ ಆರ್ಡರ್ ತಲೆ ಮೇಲೆ ತಗೋಬರುತ್ತೆ. ಏನು ಉಳ್ಕೊಳ್ಳುತ್ತೆ ಜಸ್ಟ್ ಡಿಟರ್ಮಿನೆಂಟ್ ಎ ಉಳ್ಕೊಳ್ಳುತ್ತೆ. ಏನು ಬರುತ್ತೆ ಹಾಗೆ 27 ಇಂಟು ಡಿಟರ್ಮಿನೆಂಟ್ ಆನ್ಸರ್ ಏನು 2. ದ ಆನ್ಸರ್ ಏನು ಬರುತ್ತೆ ಹಾಗೆ 54 ಬರುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ಕೇಳ್ಬೋದು. ಇಲ್ಲಿ ಎ ಬದಲು ಏನು ಮಲ್ಟಿಪ್ಲೈ ಆಗುತ್ತೆ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈ ಆಗುತ್ತೆ. ಅರ್ಥ ಆಗ್ತದೆ. ಎ ಬದಲು ಏನು ಮಲ್ಟಿಪ್ಲೈ ಆಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈ ಆಗುತ್ತೆ. ಬೇಕಾದ್ರೆ ಪರ್ಟಿಕ್ಯುಲರ್ ಕೇಸ್ ಬರ್ಕೊಂಡಿರಿ. ಹಾಗಿದ್ರೆ ಆ ಪ್ರಾಪರ್ಟೀಸ್ ಎಲ್ಲ ಒಂದು ಟೈಮ್ ನೋಡ್ಕೊ ಬನ್ನಿ. ನೆಕ್ಸ್ಟ್ ಇಂದ ಕ್ವಶನ್ ಸಾಲ್ವ್ ಮಾಡ್ತೀವಿ.